ಜಿಮೇಲ್ ಅಂದ್ರೆ ಏನು, ಇಮೇಲ್ ಅಂದ್ರೆ ಏನು, ಜಿಮೇಲ್ಗೂ ಇಮೇಲ್ಗೂ ವ್ಯತ್ಯಾಸ ಏನು, ಗೂಗಲ್ ಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಸಿಸಿ ಅಂದ್ರೆ ಕಾರ್ಬನ್ ಕಾಪಿ, ಬಿಸಿಸಿ ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಟ್ ಈಸ್ ಇನ್ಫೋ ಬೈ MMK. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕಂಪನಿಗೆ ಅಥವಾ ಒಬ್ಬ ಫ್ರೆಂಡ್ಸಿಗೆ ಆಗಿರ್ಬೋದು, ಒಂದು ಸ್ಕೂಲ್ ಕಾಲೇಜಿಗೆ ಆಗಿರ್ಬೋದು, ಏನಾದ್ರು ಒಂದು ಮೇಲ್ ಮಾಡಬೇಕು ಅಥವಾ ಜಿಮೇಲ್ ಮಾಡಬೇಕು, ಮೇಲ್ ಮಾಡಿಬಿಡಿ ಅಂತ ಹೇಳ್ತಿರ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಜಿಮೇಲ್ ಅಂದ್ರೆ ಏನು, ಇಮೇಲ್ ಅಂದ್ರೆ ಏನು, ಜಿಮೇಲ್ಗೂ ಇಮೇಲ್ಗೂ ವ್ಯತ್ಯಾಸ ಏನು, ಈ ಒಂದು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಬ್ರೀಫ್ ಆಗಿ ಅಂದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ನನಗೆ ತಿಳಿದಿರುವಷ್ಟು ಆ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಕೊನೆ ತನಕ ನೋಡಿ. ಓಕೆ, ಜಿಮೇಲ್ ಮತ್ತೆ ಇಮೇಲ್ಗೆ ವ್ಯತ್ಯಾಸ ಏನಂದ್ರೆ, ಜಿಮೇಲ್ ಅಂದ್ರೆ ಗೂಗಲ್ ಮೇಲ್, ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್. ಜಿಮೇಲ್ ಅನ್ನೋದು ಗೂಗಲ್ ಕಡೆಯಿಂದ ಫ್ರೀ ಆಗಿ ಕೊಡ್ತಕ್ಕಂಥ ಒಂದು ಸರ್ವಿಸ್. ಒಂದು ಮೇಲ್ ಅನ್ನ ಸೆಂಡ್ ಮಾಡ್ಲಿಕ್ಕೆ, ಒಂದು ಮೆಸೇಜ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಆ ಒಂದು ಏನು ಬೈ ಡಿಫಾಲ್ಟ್ ಪರ್ಟಿಕ್ಯುಲರ್ ಆಗಿ ನೀವು ನೋಡ್ಬೋದು, ಒಂದು ಮೇಲ್ ಅನ್ನ ಕಳಿಸ್ಬೇಕಾದ್ರೆ ಅದಕ್ಕೊಂದು ಸ್ಟೋರೇಜ್ ಅಂತ ಬೇಕಾಗುತ್ತೆ. ಒಂದು ಇಮೇಲ್ ಅನ್ನ ಕಳಿಸ್ಬೇಕಾದ್ರೆ, ಒಂದು ಫೋಟೋವನ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕಂದ್ರೆ ಆ ಒಂದು ಸ್ಟೋರೇಜ್ ಬೇಕಾಗುತ್ತೆ. ಆ ಒಂದು ಜಿಮೇಲ್ ನ ಕಳಿಸಿಕೆ ಗೂಗಲ್ ಕಡೆಯಿಂದ ಫ್ರೀ ಆಗಿ ಆ ಒಂದು ಸರ್ವಿಸ್ ಅನ್ನು ನೀಡಿರುವಂತದ್ದು. ನೀವು ಸಾಮಾನ್ಯವಾಗಿ ನೋಡ್ತಿರ್ತೀರಿ, ಒಂದು 15 GB ವರೆಗೂ ಫ್ರೀ ಆಗಿ ಒಂದು ಇಮೇಲ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ 15 GB ವರೆಗೂ ಅವರು ಫ್ರೀ ಕೊಡ್ತಾರೆ. 15 GB ವರೆಗೂ ಅವರಲ್ಲಿ ಫ್ರೀ ಸ್ಟೋರೇಜ್ ಅನ್ನು ಕೊಡ್ತಾರೆ. ಅದರಲ್ಲಿ ನೀವು ಇಮೇಲ್ ಅನ್ನ ಸೆಂಡ್ ಮಾಡ್ಕೊಳ್ಬಹುದು, ಅಥವಾ ಬೇರೆ ಡ್ರೈವ್ ಯೂಸ್ ಮಾಡ್ಕೋಬಹುದು, ಬೇರೆ ಗೂಗಲ್ ಫೋಟೋಸ್ ಯೂಸ್ ಮಾಡ್ಕೋಬಹುದು. ಈ ರೀತಿ ಆ ಒಂದು ಸರ್ವಿಸ್ ಅನ್ನು ಅವರು ಗೂಗಲ್ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಇನ್ನು ಜಿಮೇಲ್, ಪರ್ಟಿಕ್ಯುಲರ್ ಆಗಿ ಜಿಮೇಲ್ ಅಂದ್ರೆ ಏನು, ಒಬ್ಬ ಪರ್ಸನ್ಗೆ, ಒಂದು ಕಂಪ್ನಿಗೆ ನಾವು ಏನಾದರೂ ಒಂದು ಮೆಸೇಜ್ ಅನ್ನ ಇಮೇಲ್ ಮುಖಾಂತರ ಕಳಿಸಬೇಕಾಗಿರುತ್ತೆ. ಆ ಒಂದು ರೆಸಿಪಿಯೆಂಟ್ಗೆ ನಾವು ಕಳಿಸ್ಬೇಕಾದ್ರೆ ಜಿಮೇಲ್ ಅಲ್ಲಿ ಏನು ನಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೆ, ಒಂದು ವಿಷಯ ಏನಿರುತ್ತೆ ಅದನ್ನ ಟೈಪ್ ಮಾಡಿ ಒಂದು ಫಾರ್ಮೆಟ್ ಅಲ್ಲಿ ಕಳಿಸ್ಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಜಿಮೇಲ್ ಅನ್ನ ಕಳಿಸುವಾಗ ಏನೇನು ಸ್ಟೆಪ್ ಬರುತ್ತೆ, ಇದು ನಾನು ಹೇಳಿದಾಗೆ ಜಿಮೇಲ್ ಅಂದ್ರೆ ಏನು, ಗೂಗಲ್ ಮೇಲ್ ಅಂತ. ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್. ಎಲೆಕ್ಟ್ರಾನಿಕ್ ಮೇಲ್ ಅಂದ್ರೆ ಡಿಜಿಟಲಿ ನಾವು ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡ್ತಾ ಇದ್ದೀವಿ, ಒಂದು ಮೇಲ್ ಅನ್ನ ಮಾಡ್ತಾ ಇದೀವಿ ಅನ್ನೋದಕ್ಕೆ ಎಲೆಕ್ಟ್ರಾನಿಕ್ ಮೇಲ್. ಅದನ್ನೇ ಫ್ರೀ ಆಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಗೂಗಲ್ ಕಡೆಯಿಂದ, ಅದು ಜಿಮೇಲ್, ಗೂಗಲ್ ಮೇಲ್. ಓಕೆ, ನೀವು ಒಂದು ಇಮೇಲ್ ಅನ್ನ ಸೆಂಡ್ ಮಾಡ್ಬೇಕಾದ್ರೆ, ಒಂದು ಮೇಲ್ ಅನ್ನ ಸೆಂಡ್ ಮಾಡ್ಬೇಕಾದ್ರೆ ನೀವು ಕಂಪೋಸ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಜಿಮೇಲ್ ಆ್ಯಪ್ ಅನ್ನ ಒಂದು ಮೊಬೈಲ್ ಅಲ್ಲಿ ನೀವು ತೆಗೆದು ಅಲ್ಲಿ ನೀವು ಕಂಪೋಸ್ ಇಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಕಾಣುತ್ತೆ ಸ್ಕ್ರೀನ್ ಮೇಲೆ ನೋಡಿ, ಫ್ರಾಮ್ ಈ ತರ ಒಂದು ಎರೋ ಮಾರ್ಕ್ ಬರುತ್ತೆ. ಓಕೆ, ಫ್ರಾಮ್ ಅಂತ ಇರುತ್ತೆ, ಅಲ್ಲಿ ಟು ಅಂತ ಇರುತ್ತೆ, ಸಬ್ಜೆಕ್ಟ್ ಮತ್ತೆ ಕಂಪೋಸ್ ಇಮೇಲ್. ಈ ಸಿಸಿ ಮತ್ತೆ ಬಿಸಿಸಿ ಅನ್ನೋದು ಇಲ್ಲಿ ಕೆಳಗಡೆ ಡೌನ್ ಯಾರೋ ಮಾರ್ಕ್ ಇದೆಯಲ್ಲ, ಈ ಡೌನ್ ಯಾರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸಿಸಿ ಮತ್ತೆ ಬಿಸಿಸಿ ಅನ್ನೋ ಒಂದು ಎರಡು ಆಪ್ಷನ್ಗಳು ಅಲ್ಲಿ ಕಂಡು ಬರುತ್ತೆ. ಬಟ್ ಮೇನ್ಲಿ ನಾವು ಒಬ್ಬ ಪರ್ಸನ್ಗೆ, ಒಬ್ಬ ಫ್ರೆಂಡ್ಸಿಗೆ ಕಳಿಸ್ತಾ ಇದೀವಿ, ಒಬ್ಬ ಫ್ರೆಂಡಿಗೆ ಕಳಿಸ್ತಾ ಇದೀವಿ ಅಂದ್ರೆ ಇಲ್ಲಿ ನೀವು ಫ್ರಾಮ್ ಮತ್ತೆ ಟು ಅನ್ನ ಯೂಸ್ ಮಾಡ್ಕೋಬಹುದು. ಹಾಗಿದ್ರೆ ಸಿಸಿ ಮತ್ತೆ ಬಿಸಿಸಿ ಅದಕ್ಕೆ ಯೂಸ್ ಆಗುತ್ತೆ. ಸಬ್ಜೆಕ್ಟ್ ಅಲ್ಲಿ ಏನ್ ಬರಿಬೇಕು ಮತ್ತೆ ಕಂಪೋಸ್ ಇಮೇಲ್ ಸೆಕ್ಷನ್ ಅಲ್ಲಿ ಏನನ್ನ ಬರಿಬೇಕು, ಮೇನ್ ಬಾಡಿ ಏನನ್ನ ಬರಿಬೇಕು. ಇಲ್ಲಿ ನೋಡಿ, ಫಸ್ಟ್ ಫ್ರಾಮ್ ಅಂದ್ರೆ ಯಾರು ಕಳಿಸ್ತಾ ಇರ್ತಾರೆ ಆ ಒಂದು ಇಮೇಲ್ ಅನ್ನ, ಆ ಒಂದು ಮೆಸೇಜ್ ಅನ್ನ ಯಾರಿಗೆ ಕಳಿಸ್ತಾ ಇದ್ದಾರೆ ಅವರು ಫ್ರಾಮ್ ಅಡ್ರೆಸ್ ಅನ್ನ ಹಾಕ್ಬೇಕು. ಫ್ರಾಮ್ ಅಂದ್ರೆ ಏನು, ಸಾಮಾನ್ಯವಾಗಿ ನೀವು ನಿಮ್ಮ ಒಂದು ಗೂಗಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದಾಗ ಒಂದು ಜಿಮೇಲ್ ಕ್ರಿಯೇಟ್ ಆಗಿರುತ್ತೆ. ಆ ಜಿಮೇಲ್ ಗೂಗಲ್ ಅಕೌಂಟ್ ಏನಿರುತ್ತೆ ಅಂದ್ರೆ ಇಲ್ಲಿ ಇವಾಗ ನಾನು ಇನ್ಫೋ ಬೈ MMK @gmail.com ಅಂತ ಒಂದು ಇಮೇಲ್ ಅನ್ನ ಬರೀತೀನಿ. ಈ ಒಂದು ಇನ್ಫೋ ಬೈ MMK @gmail.com, ಸಾಮಾನ್ಯವಾಗಿ ಜಿಮೇಲ್ ಯಾವ ರೀತಿ ಎಂಡ್ ಆಗುತ್ತೆ ಅಂದ್ರೆ @gmail.com ಅನ್ನೋ ಒಂದು ಈ ಒಂದು ಡೊಮೈನ್ ಇಂದ ಎಂಡ್ ಆಗುತ್ತೆ. ಓಕೆ, ಈ ಒಂದು ಇಮೇಲ್ ಅನ್ನ ನಿಮ್ಮ ಒಂದು ಪರ್ಸನಲ್ ಇಮೇಲ್ ಏನಿರುತ್ತೆ ಅಲ್ಲಿ ಫ್ರಾಮ್ ಅಡ್ರೆಸ್ ಅಲ್ಲಿ ಹಾಕ್ತೀರಾ. ಇದು ನನ್ನ ಅಡ್ರೆಸ್ ಅಂತ ತಿಳ್ಕೊಳ್ಳಿ. ಇವಾಗ ನಮ್ಮ ಅಡ್ರೆಸ್ ಇಂದ ನಾವು ಇನ್ನೊಬ್ಬರ ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ. ಆ ಒಂದು ಡಿಜಿಟಲಿ ನಾವು ಕಳಿಸ್ಬೇಕಾದ್ರೆ ಈ ಒಂದು ಇಮೇಲ್ ನ ಹಾಕ್ಲೇಬೇಕಾಗುತ್ತೆ. ಇದನ್ನ ಫ್ರಾಮ್ ಅಲ್ಲೇ ಹಾಕ್ತೀರಾ. ಓಕೆ, ನೆಕ್ಸ್ಟ್ ಟು ಅಂದ್ರೆ ಯಾರು ಆ ಒಂದು ಮೆಸೇಜ್ ಅನ್ನ ರಿಸೀವ್ ಮಾಡ್ತಾರೆ, ಯಾರಿಗೆ ಆ ಒಂದು ಮೆಸೇಜ್ ಅವಶ್ಯಕತೆ ಇದೆ, ನಾವು ಪರ್ಟಿಕ್ಯುಲರ್ಲಿ ಕಳಿಸಿರ್ತೀವಿ ಬಟ್ ಅಲ್ಲಿ ರಿಸೀವ್ ಆಗ್ಬೇಕಲ್ಲ, ನಮ್ಗೆ ಕಳಿಸಿದೀವಿ ಅಂದ್ರೆ ಯಾರ ಹತ್ರ ಅವ್ರು ರಿಸೀವ್ ಆಗ್ಬೇಕು. ಆ ರಿಸೀವ್ ಆಗ್ಲಿಕ್ಕೆ ಟು ಅಡ್ರೆಸ್ ಅನ್ನ ಹಾಕ್ಬೇಕು. ಟು ಅಂದ್ರೆ ಏನು, ಆ ಒಬ್ಬ ಪರ್ಸನ್ ಅವ್ರದ್ದು ಇಮೇಲ್ ಏನಿರುತ್ತೆ, ಆ ಒಂದು ಕಂಪನಿದಾಗಿರ್ಬೋದು, ಆ ಒಂದು ಸ್ಕೂಲ್ ಕಾಲೇಜ್ ಆಗಿರ್ಬೋದು, ಆ ಒಂದು ಇಮೇಲ್ ಅನ್ನ ಇಲ್ಲಿ ಟು ಅಡ್ರೆಸ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗಿರುತ್ತೆ. ಫ್ರಾಮ್ ಮತ್ತೆ ಟು. ಈ ಟು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎರಡು ಆಪ್ಷನ್ಸ್ ಬರುತ್ತೆ ನಿಮ್ಗೆ ಅಲ್ಲಿ, ಸಿಸಿ ಮತ್ತೆ ಬಿಸಿಸಿ. ಇವಾಗ ನೋಡಿ, ಟು ಅಂದ್ರೆ ಮೇನ್ ರಿಸಿಪಿಯಂಟ್, ಯಾರಿಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಮೆಸೇಜು ಇವ್ರಿಗೆ ತಲುಪಲೇಬೇಕು, ಮೇನ್ ರಿಸಿಪಿಯಂಟ್ ಅವರಿಗೆ ಟು ಅಡ್ರೆಸ್ ಅಲ್ಲಿ ನಾವು ಅಲ್ಲಿ ಮೆನ್ಷನ್ ಮಾಡ್ತೀವಿ. ಅಂದ್ರೆ ಮೇನ್ ರೆಸಿಪಿಯೆಂಟ್ ಅನ್ನ ಇಲ್ಲಿ ಟು ಅಡ್ರೆಸ್ ಅಲ್ಲಿ ಹಾಕ್ತೀವಿ. ಸಿಸಿ ಮತ್ತೆ ಬಿಸಿಸಿ ಅನ್ನ ಯಾವಾಗ ಯೂಸ್ ಮಾಡ್ತೀವಿ, ಸಿಸಿ ಅಂದ್ರೆ ಕಾರ್ಬನ್ ಕಾಪಿ.
ಕಾರ್ಬನ್ ಕಾಪಿ. BCC ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ. ನೀವು ಬೇಕಾದ್ರೆ ಜಿಮೇಲ್ ಆಪ್ ಅಲ್ಲಿ ಓಪನ್ ಮಾಡಿ ಹೋಗಿ ನೋಡಿ. CC ಮತ್ತೆ BCC ಸೆಕ್ಷನ್ ಕಾಣುತ್ತೆ, ಅವೆಲ್ಲ ಎದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡಿ. CC ಅಂದ್ರೆ ಕಾರ್ಬನ್ ಕಾಪಿ ವಿಸಿಬಲ್ ಟು ಅದರ್ಸ್. BCC ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಹಿಡನ್ ಕಾಪಿ ಟು ಅದರ್ಸ್. ಈ ಒಂದು BCC ಮತ್ತೆ CC ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ನಮಗೆ ಮೇನ್ ರೆಸಿಪಿಯೆಂಟ್ ಟು ಅಡ್ರೆಸ್ ಹಾಕಿದೀವಿ. CC ಕಾರ್ಬನ್ ಕಾಪಿ ನಾವು ಒಂದು ಇಮೇಲ್ ಅನ್ನ ಕಳಿಸ್ತಾ ಇದೀವಿ, ಒಬ್ಬರಿಗೆ ಮೇನ್ ರೆಸಿಪಿಯೆಂಟ್ ಒಬ್ರಿಗೆ ಕಳಿಸ್ತಾ ಇದೀವಿ. ಒಂದು ಟೀಮ್ ಇದೆ, ಆ ಟೀಮ್ನವ್ರೆಲ್ಲರಿಗೂ ಆ ಮೆಸೇಜ್ ಹೋಗ್ಬೇಕು. ಆ ಒಂದು ಎಲ್ಲಾ ಮೆಸೇಜ್ ಇಮೇಲ್ ಅಡ್ರೆಸ್ ಅನ್ನ ನಾವು ಈ CC ಕಾಪಿಗೆ ಹಾಕ್ತಿವಿ. ಅದರ ಜೊತೆಗೆ ಇನ್ನೊಬ್ಬ ಪರ್ಸನ್ಗೆ ಹೋಗ್ಬೇಕು, ಬಟ್ ನಾನು ಯಾರಿಗೆ ಕಳಿಸಿದ್ದೀನಿ ಅನ್ನೋದು ಈ ಗ್ರೂಪ್ ಟೀಮ್ ಮೆಂಬರ್ಸ್ಗೂ ಗೊತ್ತಾಗಬಾರ್ದು, ಮತ್ತೆ ಆ ಟೂ ರೆಸಿಪಿಯೆಂಟ್ಗೂ ಗೊತ್ತಾಗಬಾರ್ದು ಅನ್ನೋ ತರ ಒಂದು ಏನಾದ್ರು ಮೇಲನ್ನ ಕಳಿಸ್ಬೇಕಂದ್ರೆ BCC ಸೆಕ್ಷನ್ ಅಲ್ಲಿ, ಬ್ಲೈಂಡ್ ಕಾರ್ಬನ್ ಕಾಪಿ ಸೆಕ್ಷನ್ ಅಲ್ಲಿ ನೀವೊಂದು ಆ ಒಂದು ಇಮೇಲ್ ನ ಹಾಕಿ ಸೆಂಡ್ ಮಾಡಿದ್ರೆ ನೋಡಿ, ಇಲ್ಲಿ ಟೂ ಅಡ್ರೆಸ್ ಇರೋರಿಗೆ CC ಅಲ್ಲಿ ಇರ್ತಕ್ಕಂಥವ್ರು ಕಾಣ್ತಾರೆ, ಬಟ್ BCC ಅಲ್ಲಿ ಇರ್ತಕ್ಕಂಥವ್ರು ಕಾಣಲ್ಲ. ಅಂದ್ರೆ ಮೇನ್ ರೆಸಿಪಿಯೆಂಟ್ಗೆ BCC ಅಲ್ಲಿ ಯಾರಿದ್ದಾರೆ ಅಂತಾನು ಗೊತ್ತಾಗೋದಿಲ್ಲ. CC ಅಲ್ಲಿ ಈ ಮೇನ್ ರೆಸಿಪಿಯೆಂಟ್ ಯಾರಿದಾರನ್ನು ಕಾಣುತ್ತೆ. ಇಲ್ಲಿ CC ಒಳಗೆ ಯಾರಿರ್ತಾರೆ, ಯಾರ ಈ ಒಂದು ಇಮೇಲ್ ಇರುತ್ತೆ, ಆ ಒಂದು ರಿಸೀವ್ ಮಾಡಿದ ಮೇಲೆ ಟೂ ಅಡ್ರೆಸ್ ಒಳಗೆ ಇರ್ತಕ್ಕಂಥವ್ರು ಕಾಣ್ತಾರೆ. ಬಟ್ BCC ಅಲ್ಲಿ ಇರ್ತಕ್ಕಂಥವ್ರಿಗೆ, ಈ BCC ಇಮೇಲ್ ಅಲ್ಲಿ ಏನು ಪ್ರೈವೇಟ್ ಆಗಿ ಹೋಗುತ್ತೆ ಇಮೇಲು, ಅವರಿಗೆ ಈ ಟೂ ಮತ್ತೆ CC, ಓಕೆ, ಟೂ ಮತ್ತೆ CC ಅವರು ಕಾಣ್ತಾರೆ. ಅಂದ್ರೆ ಟೂ ಅಲ್ಲಿ ಅಡ್ರೆಸ್ ಅಲ್ಲಿ ಯಾರ್ಯಾರ ಅಡ್ರೆಸ್ ಇದೆ, CC ಅಡ್ರೆಸ್ ಅಲ್ಲಿ ಯಾರ್ಯಾರ ಅಡ್ರೆಸ್ ಇದೆ ಅನ್ನೋದು ಕಾಣುತ್ತೆ. ಬಟ್ BCC ಅಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಪ್ರೈವೇಟ್ ಆಗಿ ಒಬ್ಬ ವ್ಯಕ್ತಿ ಕಳಿಸಿದ್ರೆ ಓಕೆ, ಗ್ರೂಪ್ ಆಗಿ ಒಂದು 4-5 ಜನಕ್ಕೆ ಪ್ರೈವೇಟ್ ಆಗಿ BCC ಸೆಕ್ಷನ್ ಅಲ್ಲಿ ಏನಾದ್ರು ಆ ಒಂದು ಇಮೇಲ್ ನ ಯಾಡ್ ಮಾಡಿದ್ರೆ, ನಾವು ಆ ಒಂದು ಇಮೇಲ್ ಯಾಡ್ ಮಾಡಿದಾಗ BCC ಅಲ್ಲಿ ಇರ್ತಕ್ಕಂಥ ಒಬ್ಬ ಪರ್ಸನ್ಗೆ ಇನ್ನು 3 ಮೆಂಬರ್ಸ್ ಏನಿರ್ತಾರೆ ಅವ್ರು ಕಾಣೋದಿಲ್ಲ. ಬಟ್ ಟೂ ಮತ್ತೆ CC ಅಲ್ಲಿ ಇರ್ತಕ್ಕಂಥ ಇಮೇಲ್ಗಳು ಅವರಿಗೆ ಅಪಿಯರ್ ಆಗ್ತವೆ. ಆ ಒಂದು ಮೆಸೇಜ್ ಅಲ್ಲಿ ಇರ್ತಕ್ಕಂಥ ಯಾರಿಗೆ ಕಳಿಸಿದ್ದಾರೆ ಮೇನ್, ಮತ್ತೆ ಏನು ಈ CC ಅಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಯಾರ್ಯಾರು ಇದ್ದಾರೆ, ಕಾರ್ಬನ್ ಕಾಪಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅವರು ಅಲ್ಲಿ ಕಾಣ್ತಾರೆ. ಆ ಒಂದು ಅಡ್ರೆಸ್ ಇರುತ್ತಲ್ಲ ಪರ್ಟಿಕ್ಯುಲರ್ ಆಗಿ ಇವರಿಗೆ ಸೆಂಡ್ ಆಗಿದೆ ಅನ್ನೋದಕ್ಕೆ ಆ ಒಂದು ಸೆಕ್ಷನ್ ಅಲ್ಲಿ ಇರ್ತಕ್ಕಂಥವ್ರು BCC ಸೆಕ್ಷನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಕಾಣ್ತಾರೆ. ಈ BCC ಅನ್ನೋದು ಕಂಪ್ಲೀಟ್ ಹೈಡ್ ಆಗಿರುತ್ತೆ, ಹಿಡನ್ ಒಂದು ಇಮೇಲ್ ಅಂತ ಹೇಳ್ಬೋದು. ಅಲ್ಲಿ ನೀವು ಯಾರಿಗೆ ಗೊತ್ತಾಗಬಾರ್ದು, ಸಾಮಾನ್ಯವಾಗಿ ಇಲ್ಲಿ CC ಅಲ್ಲಿ ಇರ್ತಕ್ಕಂಥವ್ರಿಗೂ ಗೊತ್ತಾಗಬಾರ್ದು, ಮತ್ತೆ ಟೂ ಅಲ್ಲಿ ಇರ್ತಕ್ಕಂಥವ್ರಿಗೂ ಗೊತ್ತಾಗಬಾರ್ದು. ಮೇನ್ ರೆಸಿಪಿಯೆಂಟ್ಗೂ ನಾನು BCC ಅವರು ಅಲ್ಲಿ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಕೆಲವರಿಗೆ ಆ ಒಂದು ಮೇಲ್ ಅನ್ನ ಕಳಿಸಿದ್ದೀನಿ ಅನ್ನೋದು ಕಾಣೋದಿಲ್ಲ. ಇದು ಒಂದು ಜಿಮೇಲ್ ನ ಒಂದು ಸಣ್ಣ ಇನ್ಫಾರ್ಮೇಶನ್ ಆಗಿರುತ್ತೆ. ಸಾಮಾನ್ಯವಾಗಿ ಜಿಮೇಲ್ ಆಪ್ ಅಲ್ಲಿ ನಿಮಗೆ 15 GB ವರೆಗೂ ಗೂಗಲ್ ಅವರು ಫ್ರೀ ಆಗಿ ಸ್ಟೋರೇಜ್ ಅನ್ನ ಕೊಟ್ಟಿರ್ತಾರೆ. ಅದರ ಮುಖಾಂತರ ಎಲ್ಲಾ ಇಮೇಲ್ಗಳು ಮತ್ತೆ ಅವನ್ನ ಸೆಂಡ್ ಮಾಡೋದು ರಿಸೀವ್ ಮಾಡೋದಾಗಿರುತ್ತೆ. ಒಂದು ವೇಳೆ ಏನಾದರೂ ನೀವು 15 GB ಓವರ್ ಮಾಡಿದ್ರೆ ಆ ಒಂದು ಮೊಬೈಲ್ ಅಲ್ಲಿ ನೀವು ಇಮೇಲ್ಗಳನ್ನ, ಜಿಮೇಲ್ ಅನ್ನ ಯಾವುದೋ ಒಂದು ಕಂಪ್ನಿಯಿಂದ ಆಗಿರ್ಬೋದು, ನೀವು ಸಬ್ಸ್ಕ್ರೈಬ್ ಆಗಿರ್ತೀರಾ, ಆ ಒಂದು ಇಮೇಲ್ ಕೊಟ್ಟು ಆ ಒಂದು ಆ ಮೆಸೇಜ್ ಅನ್ನು ನೀವು ರಿಸೀವ್ ಮಾಡಲ್ಲ. ಒಂದು ವೇಳೆ ನೀವು 15 GB ಮೀರಿದ್ರೆ ಗೂಗಲ್ ಅವರು ಮತ್ತೆ ಅದಕ್ಕೆ ಅಡಿಷನ್ ಆಗಿ ನೀವು ಅಮೌಂಟ್ ಪೇ ಮಾಡಿ ಆ ಒಂದು ಸ್ಟೋರೇಜ್ ಅನ್ನ ಬೈ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಅಮೌಂಟ್ ಸ್ಟೋರೇಜ್ ಬರೀ ಇಮೇಲ್ಗೆ ಅಷ್ಟೇ ಆದ್ರೆ ಅಷ್ಟೊಂದು 15 GB ವರೆಗೂ ಸ್ಟೋರೇಜ್ ಯೂಸ್ ಆಗಲ್ಲ. ಎಲ್ಲಿ ಜಾಸ್ತಿ ಸ್ಟೋರೇಜ್ ಏನು ಕ್ಲೈಮ್ ಆಗುತ್ತೆ ಅಂದ್ರೆ, ಜಾಸ್ತಿ ಸ್ಟೋರೇಜ್ ಯೂಸ್ ಆಗುತ್ತೆ ಅಂದ್ರೆ, ನೀವು ಬರೀ ಟೆಕ್ಸ್ಟ್ ಮೆಸೇಜ್ ಅನ್ನ ಕಳಿಸಿದ್ರೆ ಓಕೆ. ಬಟ್ ಇಮೇಲ್ ಇದರಲ್ಲಿ ಫೋಟೋಸ್ ಸೆಂಡ್ ಮಾಡೋದು, ವಿಡಿಯೋ ಸೆಂಡ್ ಮಾಡೋದು, ಆ ರೀತಿ ಮಾಡಿದ್ರೆ ಅದು ಸಾಮಾನ್ಯವಾಗಿ 1 MB, 2 MB, 3 MB, 4 MB, ಓಕೆ, 15 MB ಈ ತರ ಜಾಸ್ತಿ ನೀವು ಸ್ಟೋರೇಜ್ ಇರ್ತಕ್ಕಂಥ ಸೈಜ್ ಇರ್ತಕ್ಕಂಥ ಫೈಲ್ಗಳನ್ನ ಸೆಂಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಟೋರೇಜ್ ಕನ್ಸ್ಯೂಮ್ ಆಗುತ್ತೆ. ಹಾಗಾಗಿ ಅಲ್ಲಿ ಸ್ಟೋರೇಜ್ ಓವರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಓಕೆ, ಟೂ ಅಲ್ಲಿ CC ಮತ್ತೆ BCC ಬಗ್ಗೆ ಅದು. ಇನ್ನು ಸಬ್ಜೆಕ್ಟ್ ಅಲ್ಲಿ ಏನು ಒಂದು ವಿಷಯವನ್ನ ಹೇಳ್ತಾ ಇದ್ದೀರಿ, ಆ ವಿಷಯದ ಬಗ್ಗೆ ಒಂದು ಬ್ರೀಫ್ ಆಗಿ ಸಣ್ಣದಾಗಿ ಶಾರ್ಟ್ ಕಟ್ ಅಲ್ಲಿ ಆ ಒಂದು ಓವರ್ ಆಲ್ ವಿಷಯ ಇದ್ರ ಬಗ್ಗೆ ಇದೆ, ಸಬ್ಜೆಕ್ಟ್ ಬಗ್ಗೆ ಇದೆ. ಇವಾಗ ಒಂದೇನೋ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ರಿಕ್ವೆಸ್ಟ್ ಫಾರ್ ಸಮಥಿಂಗ್, ರಿಕ್ವೆಸ್ಟ್ ಫಾರ್ ವಾಟರ್ ಕನೆಕ್ಷನ್, ರಿಕ್ವೆಸ್ಟ್ ಫಾರ್ ಅಡ್ಮಿಷನ್ ರಿಲೇಟೆಡ್ ಕ್ವೈರೀಸ್, ಈ ತರ ಒಂದು ಸಬ್ಜೆಕ್ಟ್ ಸೆಕ್ಷನ್ ಅಲ್ಲಿ ನಾವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಇಲ್ಲಿ ಕಂಪೋಸ್ ಇಮೇಲ್ ಅಲ್ಲಿ ಮೇನ್ ಬಾಡಿ ಕಂಪೋಸ್ ಇಮೇಲ್ ಅಲ್ಲಿ ನೀವು ಏನನ್ನ ಮೆಸೇಜ್ ಅನ್ನ ಹೇಳಬೇಕಾಗಿರುತ್ತೆ ಟೂ ರೆಸಿಪಿಯೆಂಟ್ಗೆ, CCಗೆ ಮತ್ತೆ BCC ಅವರಿಗೆ, ಆ ಒಂದು ಅಡ್ರೆಸ್, ಆ ಒಂದು ಕಂಪೋಸ್ ಇಮೇಲ್ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ಆ ಬಾಡಿಯನ್ನ ಏನೇನು ಬರೀಬೇಕಾಗಿರುತ್ತೆ ಇಮೇಲ್ ಅನ್ನ ನೀವು ಬರೀಬಹುದು. ಇಲ್ಲಿ ನೀವು ಈ ಸ್ಕ್ರೀನ್ ಶಾಟ್ ತರ ನೋಡಬಹುದು, ನಿಮಗೆ ಸ್ಕ್ರೀನ್ ಮೇಲೂ ಕಾಣುತ್ತೆ. ಬಟ್ ಇಲ್ಲಿ ನಾನು ಅದನ್ನ ಡ್ರಾ ಮಾಡಿನೇ ತೋರಿಸಿದ್ದೀನಿ. ಇದು ಎರೋ ಮಾರ್ಕ್ ಬ್ಯಾಕ್ ಹೋಗ್ಲಿಕ್ಕೆ. ಬಟ್ ಈ ಒಂದು ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈಲ್ ಅನ್ನ ಸೆಲೆಕ್ಟ್ ಮಾಡಿ ಕೇಳುತ್ತೆ. ನೀವು ಸ್ಕ್ರೀನ್ ಶಾಟ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಏನಾರ ಎಡಿಷನಲ್ PDF ಗಳನ್ನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕು.
ಇಮೇಲ್ ಅನ್ನ ಎಂಟ್ರಿ ಮಾಡಿರ್ತೀರಿ, ಏನ್ ಮೇನ್ ಬಾಡಿಯನ್ನ ಬರೆದಿರ್ತೀರಿ. ಆ ಬರೆದ ಮೇಲೆ ಅದಕ್ಕೆ ಫೈಲ್ ಎಡಿಷನ್ ಮಾಡಬೇಕು. ಈ ಕೆಳಗಡೆ ದಾಖಲಾತಿಗಳನ್ನ ನಾವು ಅಟ್ಯಾಚ್ ಮಾಡಿದ್ದೀವಿ, ಇವನ್ನ ನೀವು ವೆರಿಫೈ ಮಾಡ್ಬೋದು ಅಂತ ಕಳಿಸ್ತಾ ಇದ್ರೆ, ಒಂದ್ ವೇಳೆ ನೀವು ರೆಸ್ಯೂಮ್ನೇ ಕಳಿಸ್ತಾ ಇದ್ರೆ ಈ ಒಂದು ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫೈಲ್ ಅನ್ನ ಅಟ್ಯಾಚ್ ಮಾಡ್ಬೋದು. ನಂತರ ಇಲ್ಲಿ ಈ ಮುಂದ್ಗಡೆ ಇದೆ ಅಲ್ವಾ, ಇವೆಲ್ಲ ನಾವು ಒಂದು ಬಾಡಿಯನ್ನ ಕರೆಕ್ಟ್ ಆಗಿ ಬರೆದ ಮೇಲೆ ಆ ಒಂದು ಇಮೇಲ್ ಅನ್ನ ಕಂಪೋಸ್ ಮಾಡಿದ ಮೇಲೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಟೆಲಿಗ್ರಾಮ್ ತರ ಸಿಂಬಲ್ ಇದ್ರು ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಆ ಇಮೇಲ್ ಅವರಿಗೆ ಸೆಂಡ್ ಆಗುತ್ತೆ. ಓಕೆ, ನೀವು ಸೆಂಡ್ ಮಾಡಿರ್ತೀರ, ಒಂದು ಇಮೇಲ್ ಅನ್ನ ಸೆಂಡ್ ಮಾಡಿರ್ತೀರಾ, ಬೇಡ ನನಗೆ ಆ ಇಮೇಲ್ ಹೋಗ್ಬಾರ್ದು ಅವರಿಗೆ, ಸಡನ್ ಆಗಿ ಅಲ್ಲಿ ನಿಮ್ಗೆ ಅಂಡೋ ಆಪ್ಷನ್ ಬರುತ್ತೆ. ಬಟ್ ಆ ಒಂದು ಕೆಲವು ಸೆಕೆಂಡ್ಗಳು ಮಾತ್ರ ಆ ಆಪ್ಷನ್, ಒಂದು ಇಮೇಲ್ ಅನ್ನ ನೀವು ಬ್ಯಾಕ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ನಿಮ್ಗೆ ಏನಾದ್ರು ಸಡನ್ ಆಗಿ ಸೆಂಡ್ ಮಾಡಿದ ತಕ್ಷಣ ಎಲ್ಲಾದ್ರೂ ಪಾಪಪ್ ಅಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ನಿಮ್ಗೆ ಅಲ್ಲಿ ಅಂಡೋ ಬರೋದು ಬೇಡ, ಅಂಡೋ ಅಂತ ಒಂದು ಬಟನ್, ಒಂದು ಆಪ್ಷನ್ಸ್ ತೋರಿಸುತ್ತೆ. ಅಲ್ಲಿ ಟೈಮ್ ಸೆಕೆಂಡ್ಸ್ ಕೂಡ ಅಲ್ಲಿ ರನ್ ಆಗ್ಬೋದು, ಬಟ್ ಲಿಮಿಟೆಡ್ ಟೈಮ್ ಇರುತ್ತೆ, ಸೆಕೆಂಡ್ಸ್ ಅಲ್ಲಿ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಇಮೇಲ್ ಸೆಂಡ್ ಆಗಿದ್ದು ಕೂಡ ಬ್ಯಾಕ್ ಅಂದ್ರೆ ರಿಸಿಪೆಂಟ್ ಹೋಗಲ್ಲ, ಬಟ್ ಬ್ಯಾಕ್ ಬರುತ್ತೆ. ಅಂದ್ರೆ ಅದನ್ನು ನೀವು ಅಲ್ಲಿ ಸೆಂಡ್ ಆಗದೆ ಇರೋ ತರ ನೋಡ್ಕೋಬಹುದು. ಈ ಕಂಪ್ಲೀಟ್ ಆಗಿ ನೀವೇನಾದ್ರು ಅಂಡೋ ಆಪ್ಷನ್ ಹೋದ್ಮೇಲೆ ಏನಾದ್ರು ಅದನ್ನ ರಿಕವರಿ ಮಾಡ್ಬೇಕಂದ್ರೆ ಆಗಲ್ಲ. ಆಲ್ರೆಡಿ ಆ ರಿಸಿಪೆಂಟ್ಗೆ ಯಾರಿಗೆ ಮೇಲ್ ಹಾಕಿರ್ತೀರಿ ಅವ್ರಿಗೆ ಆ ರಿಸಿಪೆಂಟ್ಗೆ ಆ ಮೇಲು ಹೋಗಿರುತ್ತೆ. ಇದಿಷ್ಟು ಒಂದು ಇಮೇಲ್, ಜಿಮೇಲ್ ಮತ್ತು ಇಮೇಲ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಆಗಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮುಖಾಂತರ ಕೇಳಬಹುದು. ನನಗೆ ತಿಳಿದಷ್ಟು ಇನ್ಫಾರ್ಮೇಶನ್ ಅನ್ನ ಇದರ ಬಗ್ಗೆ ಕೊಟ್ಟಿದ್ದೀನಿ. ಏನಾದರೂ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದರಿಂದ ಏನಾದರೂ ಬದಲಾವಣೆ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲ, ಈ ಇನ್ಫಾರ್ಮೇಶನ್ ಅನ್ನ ಈ ರೀತಿ ಕೊಟ್ಟಿದ್ದೀರಿ, ಈ ರೀತಿ ಅಲ್ಲ, ಅದು ಈ ರೀತಿ ಇದೆ, ಬೇರೆ ರೀತಿಯನ್ನ ನೀವು ಅದರ ಒಂದು ಮೀನಿಂಗ್ ಅನ್ನ ತಪ್ಪಾಗಿ ಹೇಳಿದಿರಿ ಅಂತ ಏನಾದರೂ ನಿಮ್ಗೆ ತಪ್ಪು ಕಾಣ್ತಾ ಇದ್ರೆ ಸರಿಯಾಗಿರೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.